ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿಂದು ಏನಾಗಿದ್ದೇವೋ ಅದು ನಮ್ಮ ಕುಟುಂಬದ ಕಾರಣದಿಂದಾಗಿಯೇ. ಅಲ್ಲಿ ಬಡತನವಿರಲಿ, ಶ್ರೀಮಂತಿಕೆ ಇರಲಿ, ತಪ್ಪು ಮಾಡಿದಾಗ ತಿದ್ದಿ ತೀಡಿ ಬುದ್ಧಿ ಹೇಳುವವರು ನಮ್ಮ ಪೋಷಕರು. ಅದರಲ್ಲೂ ತಾಯಿಯಾದವಳು ತೆಗೆದುಕೊಳ್ಳುವ ಕಾಳಜಿ ಅಪ್ಪ ಆದವರಿಗೂ ಅಸಾಧ್ಯ. ಹೀಗೆ ನಮ್ಮೆಲ್ಲರ ಬದುಕಿನಲ್ಲೂ ಅಮ್ಮ ಅನ್ನೋ ಹೆಮ್ಮರ ನೀಡಿದಷ್ಟು ನೆರಳು, ಪೊರೆದಷ್ಟು ತಂಗಾಳಿ ಬಹುಶಃ ನಮ್ಮ ಅಂತಿಮ ಕ್ಷಣದವರೆಗೂ ಸಿಗಲಾರದು. ಅಷ್ಟರ ಮಟ್ಟಿಗೆ ತಾಯಿಯನ್ನ ಪ್ರತಿ ಕ್ಷಣವೂ ನಮ್ಮ ಬದುಕು ನೆನಪಿಸುತ್ತೆ. ಅಮ್ಮ ಎಂಬುದು ಕೇವಲ ಎರಡಕ್ಷರದ ಪದವಾದರೂ ಕೂಡ ಅದು ಸಾಗರದಷ್ಟು ಭಾವನೆಗಳನ್ನು ಮೆಲುಕು ಹಾಕುವ ಶಬ್ದ. ಅಮ್ಮನ ಪ್ರೀತಿ ಆಕಾಶದಲ್ಲಿರುವ ನಕ್ಷತ್ರಕ್ಕೆ ಸಮಾನ, ಎಣಿಸಲು ಎಂದಿಗೂ ಅಸಾಧ್ಯ. ಅಮ್ಮನ ಋಣವನ್ನ 1000 ಜನ್ಮದಲ್ಲಿಯೂ ತೀರಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಆಕೆ 9 ತಿಂಗಳು ಹೊಟ್ಟೆಯಲ್ಲಿ ಮಗುವನ್ನ ಜೋಪಾನ ಮಾಡ್ತಾಳೆ. ತನ್ನೆಲ್ಲ ನೋವುಗಳನ್ನ ತನ್ನ ಮಗು ಎಂಬುದಕ್ಕಾಗಿ ಸಹಿಸಿಕೊಂಡು ಮರೆಯುತ್ತಾಳೆ. ತನ್ನ ಜೀವವನ್ನ ಪಣಕ್ಕಿಟ್ಟು ಇನ್ನೊಂದು ಜೀವಕ್ಕೆ ಜನ್ಮ ನೀಡ್ತಾಳೆ. ಬಾಲ್ಯದಲ್ಲಿ ನಾವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವಾಗ ಆಕೆಯು ಖುಷಿ ಪಡ್ತಾಳೆ. ಸದಾ ತನ್ನ ಮಕ್ಕಳ ಒಳಿತಿಗಾಗಿ ಚಿಂತಿಸ್ತಾಳೆ. ಆಕೆಯೇ ತಾಯಿ. ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಎಂಬ ಗಾದೆ ಎಷ್ಟು ಅದ್ಭುತ ಅಲ್ವಾ? ಒಬ್ಬ ಮಗ ಎಷ್ಟೇ ಶ್ರೀಮಂತನಾಗಿರಲಿ, ರಾಜನೇ ಆಗಿರಲಿ, ಅವನ ತಾಯಿಗೆ ಆತ ಮಗನೇ. ಮಗ ಕಳ್ಳನಾಗಲಿ, ಸುಳ್ಳನಾಗಲಿ, ಅವನನ್ನು ಕೊನೆಯವರೆಗೂ ಪ್ರೀತಿಯಿಂದ ನೋಡುವವಳು, ಆದರಿಸುವವಳು, ಗದರಿ ಬುದ್ಧಿ ಹೇಳಿ ಸರಿ ದಾರಿಗೆ ತರುವವಳು ತಾಯಿ ಮಾತ್ರ. ಆದರೆ ಇದು ಕಲಿಯುಗ ಅಲ್ವಾ? ಇಲ್ಲಿ ಅವ್ವನೇ ಚಿಕ್ಕವಳಾಗ್ತಾಳೆ ಎಂಬ ಮಾತು ಸತ್ಯವೇನೋ ಎಂಬಂತೆ ಭಾಸವಾಗ್ತಿದೆ. ಇತ್ತೀಚೆಗಂತೂ ತಾಯಿಯ ತನವನ್ನೇ ನೆಲಸಮವಾಗಿಸೋ ನಾನಾ ಘಟನೆಗಳು, ಪ್ರಸಂಗಗಳು ನಡೆಯುತ್ತಿರುವುದು ನಿಜಕ್ಕೂ ಖೇದಕರ. ಹಿಂದಿನವರೆಗೂ ಅದೆಷ್ಟೋ ದುಷ್ಟ ಘಟನಾವಳಿಗಳನ್ನು ನೋಡಿರಬಹುದು ಅಥವಾ ಕೇಳಿರಬಹುದು. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಿಜಕ್ಕೂ ನಾವು ನೋಡುತ್ತಿರೋದು ತಾಯಿಯಾದವಳ ಹುಚ್ಚಾಟ. ತನ್ನ ಸ್ವಂತ ಮಗುವನ್ನ, ಏನು ಅರಿಯದ ಮುಗ್ಧ ಮಗುವನ್ನ ಒದ್ದು ವಿಕೃತಿ ಮೆರೆದಿರುವುದು ನಿಜಕ್ಕೂ ಅರಗಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಅದಕ್ಕಾಗಿ ಈ ವಿಡಿಯೋವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ. ನಿಜಕ್ಕೂ ಎಲ್ಲಿಗೆ ಬಂತು ಈ ಪ್ರಪಂಚ, ಎಲ್ಲಿಗೆ ಬಂತು ಸಂಬಂಧಗಳು, ಎಲ್ಲಿಗೆ ಹೋಯಿತು ಮನುಷ್ಯತ್ವ ಎಂಬ ಪ್ರಶ್ನೆಗಳೇ ಇದೀಗ ಜೀವಂತವಾಗಿವೆ ಅಷ್ಟೇ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಆ ವಿಡಿಯೋ ತುಣುಕನ್ನು ನೋಡ್ತಾ ಒಂದಷ್ಟು ವಿಮರ್ಶೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಮ್ಮನ ಪ್ರೀತಿ ಮಮಕಾರವನ್ನ ಯಾರಿಂದಲೂ ಪಡೆಯಲು ಸಾಧ್ಯವಿಲ್ಲ. ತನಗಾಗಿ ಏನನ್ನು ಬಯಸದೆ ತನ್ನ ಮಕ್ಕಳಿಗಾಗಿ ದುಡಿಯುವವಳು, ರುಚಿಕರವಾದ ಅಡುಗೆ ಮಾಡಿ ಕೊನೆಗೆ ಉಳಿದದ್ದನ್ನು ತಿನ್ನುವವಳು, ನಿಸ್ವಾರ್ಥ ಪ್ರೀತಿ ತ್ಯಾಗದ ಸ್ವರೂಪ ಅಮ್ಮ. ಅಮ್ಮ ಎಂದ ತತ್ಕ್ಷಣ ಮೈ ರೋಮಾಂಚನಗೊಳ್ಳುತ್ತೆ. ಕಾಣದ ದೇವರಿಗಾಗಿ ಇನ್ನೆಲ್ಲ ಹುಡುಕುವ ಬದಲು ಅಮ್ಮನಲ್ಲೇ ದೇವರನ್ನ ಕಾಣಬಹುದಲ್ವಾ? ಆದರೆ ಅದೇ ಅಮ್ಮ ಆದವಳು ರಾಕ್ಷಸಿಯಾದರೆ ಕಥೆ ಏನು ಅಲ್ವಾ? ನಿಜಕ್ಕೂ ಅಂಥದ್ದೇ ಒಂದು ಘಟನೆ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ. ಈ ಘಟನೆ ನಡೆದಿರೋದು ರಷ್ಯಾದ ಮಾಸ್ಕೋನಲ್ಲಿ. ಓರ್ವ ಸ್ತ್ರೀ ರೀಲ್ಸ್ ಮಾಡಲು ಮುಂದಾಗ್ತಾಳೆ. ಆದರೆ ಅದೇ ವೇಳೆ ಅಲ್ಲಿಯೇ ಹಾಸಿಗೆ ಮೇಲೆ ಕುಳಿತಿದ್ದ ಏನು ಅರಿಯದ ಮಗು ಅತ್ತಿಂದಿತ್ತ ಓಡಾಡಲು ಮುಂದಾಗತ್ತೆ. ರೀಲ್ಸ್ ಮಾಡಲು ಡಿಸ್ಟರ್ಬ್ ಮಾಡ್ತು ಎಂಬ ಕಾರಣಕ್ಕೆ ಮಹಿಳೆಯೊಬ್ಬಳು ಅಂಬೆಗಾಲಿಡುವ ಮಗುವನ್ನ ಹಿಗ್ಗಾಮುಗ್ಗ ಥಳಿಸಿರುವ ಘಟನೆ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದಿದೆ. ಆಘಾತಕಾರಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಮಹಿಳೆಯ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ವೈರಲ್ ಆಗಿರೋ ವಿಡಿಯೋ ನೋಡೋದಾದ್ರೆ 2 ಮಹಿಳೆಯರು ಹಾಗೂ ಒಂದು ಮಗು ಇರುವುದನ್ನು ನೋಡಬಹುದು. ಒಬ್ಬ ಮಹಿಳೆ ಫ್ರೇಮ್ನಿಂದ ಹೊರಬಂದರೆ ಮತ್ತೋರ್ವ ಮಹಿಳೆ ಮಗುವನ್ನ ಕಾಲಿನಿಂದ ಒದೆಯುತ್ತಿರುವುದನ್ನು ನೋಡ್ತೀವಿ. ಮಗು ಬೆಡ್ ಮೇಲೆ ಮತ್ತೊಂದು ತುದಿಗೆ ಬಿದ್ದ ಬಳಿಕ ಮಹಿಳೆ ತನ್ನ ಪಾಡಿಗೆ ಡ್ಯಾನ್ಸ್ ಮಾಡಲು ಆರಂಭಿಸ್ತಾಳೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಅನೇಕರು ಮಹಿಳೆಯ ನಡೆಗೆ ಕಿಡಿಕಾರಿದ್ದು ಆಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಈ ದೃಶ್ಯ ನಿಜಕ್ಕೂ ಭಯಾನಕವೇ. ಇಂತಹ ಕ್ರೌರ್ಯಕ್ಕೆ ಯಾವುದೇ ಕ್ಷಮೆ ಇಲ್ಲ. ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂಬ ಕೂಗು ಎಲ್ಲೆಡೆಯೂ ಕೇಳಿ ಬರ್ತಾ ಇದೆ. ಇದೆಲ್ಲವನ್ನು ನೋಡುವ ನಾವುಗಳು ಅದೆಷ್ಟು ನತದೃಷ್ಟರಲ್ವಾ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮುತಾ ನಾ ಭವತಿ ಎಂಬ ಸಂಸ್ಕೃತೋಕ್ತಿ ಕೆಟ್ಟ ಮಕ್ಕಳು ಜನಿಸಬಹುದು, ಆದರೆ ತಪ್ಪಿಯೂ ಕೆಟ್ಟ ತಾಯಿ ಜನಿಸಲಾರಳು ಎಂಬ ಸಂದೇಶವನ್ನು ತಿಳಿಸುತ್ತೆ. ಆಶ್ಚರ್ಯವೆಂದರೆ ಕೆಟ್ಟ ಮಕ್ಕಳು ಜನಿಸಬಹುದು ಎಂದರೆ ಹೆಣ್ಣು ಮಗುವು ಅದರಲ್ಲಿ ಸೇರಿತು. ಆದರೆ ಹೆಣ್ಣು ಮಗು ಮುಂದೆ ತಾಯಿಯ ರೂಪ ಪಡೆಯುತ್ತಿದ್ದಂತೆ ಅವಳಲ್ಲಿ ಒಳ್ಳೆಯತನ ತುಂಬಿ ದೈವತ್ವ ಪ್ರಾಪ್ತಿಯಾಗತ್ತೆ. ಮತ್ತೊಂದು ಆಶ್ಚರ್ಯಕರ ಅಂಶ, ತಾಯಿ ಏಕೆ ಮಕ್ಕಳನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾಳೆ ಅನ್ನೋದು. ತಂದೆ, ಅಣ್ಣ, ತಂಗಿ, ಸ್ನೇಹಿತರು ಹೀಗೆ ಎಲ್ಲ ಸಂಬಂಧಕ್ಕಿಂತ ತಾಯಿಯ ಪ್ರೀತಿ ಹಿರಿದು. ಅಥವಾ ಹುಟ್ಟಿನಿಂದ ಸಾಯುವವರೆಗೂ ಇರುವ ಎಲ್ಲ ಸಂಬಂಧಗಳ ಒಟ್ಟು ಪ್ರೀತಿಗೂ
ತಾಯಿಯ ಪ್ರೀತಿಗೂ ಸರಿಸಾಟಿಯಾಗದು. ಪ್ರತಿಯೊಬ್ಬರು ಈ ಪ್ರಪಂಚಕ್ಕೆ ಬರುವ ಮೊದಲು ತಾಯಿ ಗರ್ಭವೆಂಬ ಪ್ರಪಂಚದಲ್ಲಿರ್ತಾರೆ. ಗರ್ಭಾಂಕುರವಾಗುತ್ತಿದ್ದಂತೆ ಹೆಣ್ಣು ತಾಯಿಯ ದೀಕ್ಷೆ ಪಡೆಯುತ್ತಾಳೆ. ಅಲ್ಲಿಂದ ಪ್ರಸವದವರೆಗೂ ಯಾರೂ ಅನುಭವಿಸದ ರೋಮಾಂಚನವನ್ನ ಕ್ಷಣ ಕ್ಷಣ ಪಡೆಯುತ್ತಾಳೆ. ಅಲ್ಲಿಂದಲೇ ಅವರ್ಣನೀಯ ಸಂಬಂಧ ಬೆಸೆಯುತ್ತೆ. 50ಕ್ಕೂ ಹೆಚ್ಚು ಮೂಳೆಗಳು ಏಕಕಾಲದಲ್ಲಿ ಮುರಿದಾಗ ಆಗುವ ನೋವಿಗಿಂತ ಹೆಚ್ಚು ನೋವನ್ನುಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಪ್ರಸವ ಯಾತನೆ ಸಮಯದಲ್ಲಿ ಎಲ್ಲ ತಾಯಂದಿರು ಈ ಮಗುವೆ ಬೇಡ ಎಂದು ಗೋಳಾಡ್ತಾರೆ. ಆದರೆ ಮಗು ಹುಟ್ಟಿದ ಮರುಕ್ಷಣವೇ ಈ ಮಗು ಬಿಟ್ಟು ನನಗೇನು ಬೇಡ ಎಂದು ಪ್ರೀತಿಸ್ತಾರೆ. ಎದೆಯಾಮೃತ ಧಾರೆ ಎರೆದು ಪೋಷಿಸ್ತಾರೆ. ತಾಯಿ ಸ್ಥಾನ ಇಷ್ಟೊಂದು ಕಷ್ಟಪಟ್ಟು ಹೆತ್ತ ಮೇಲೆ ಸೃಷ್ಟಿಯಾಗತ್ತೆ. ಕಷ್ಟಪಟ್ಟು ಪಡೆದುದೇ ಹೆಚ್ಚು ಇಷ್ಟವಾಗುತ್ತೆ. ಹೀಗೆಂದೇ ತಾಯಿ ಅಗಣಿತ ಪ್ರೀತಿ ತೋರ್ತಾಳೆ. ಅವಳ ಮಮತೆಗೆ ಸಾಟಿ ಇಲ್ಲ ಎಂದೆನಿಸುತ್ತೆ. ಈ ತಾಯಿ ಮಗುವಿನ ಸಂಬಂಧ ಬೇರಾವ ಸಂಬಂಧದಲ್ಲಿದೆ ಹೇಳಿ? ತಂದೆ, ಅಣ್ಣ, ಅಕ್ಕ, ತಂಗಿ, ಮಾವ ಇವೆಲ್ಲ ಸಂಬಂಧಗಳು ಜನ್ಮದಿಂದ ತಾನಾಗಿಯೇ ಪ್ರಾಪ್ತಿಯಾಗ್ತವೆ. ಸ್ನೇಹಿತರನ್ನ ಹುಡುಕಿ ಪಡಿತೇವೆ. ಹೀಗಾಗಿ ಉಳಿದೆಲ್ಲ ಸಂಬಂಧಗಳು ಪುಕ್ಕಟೆ ಪ್ರಾಪ್ತಿಯಾಗುತ್ತವೆ. ಹೀಗೆ ತಾಯಿಯ ಅವರ್ಣನೀಯ ಅಪ್ರತಿಮ ಪ್ರೀತಿಯೇ ಮಗು ತಾಯಿಯನ್ನ ಅನಿವಾರ್ಯವಾಗಿ ಇಷ್ಟಪಡುವಂತೆ ಮಾಡುತ್ತೆ. ಮಕ್ಕಳ ಪ್ರೀತಿಯೋ ಋಣದ ಭಾರ ತೀರಿಸುವ ವ್ಯಾವಹಾರಿಕ ಪ್ರೀತಿಯಾದರೆ ತಾಯಿಯದೋ ನಿಸ್ವಾರ್ಥ ಭತ್ತದ ಅಕ್ಕರೆಯ ಆಗರ. ತಾಯಿಗೆ ತಾಯಿಯೇ ಉಪಮೇಯ. ಉಳಿದೆಲ್ಲ ಮಾತು ಅತ್ಯಲ್ಪ. ಮಾತೃ ವಾತ್ಸಲ್ಯಕ್ಕೆ ಮಿಗಿಲಾದ ಪ್ರೀತಿ ಈ ಭೂಮಿಯ ಮೇಲೆ ಸಿಗಲು ಸಾಧ್ಯವಿಲ್ಲ. ಇದು ಕಲಿಯುಗ ಅಲ್ವಾ? ಕೆಟ್ಟ ತಾಯಂದಿರು ಜನ್ಮ ತಳೆಯುತ್ತಿದ್ದಾರೆ. ಇದೆಲ್ಲವೂ ಮುಂಬರುವ ದಿನಗಳ ಮುನ್ಸೂಚನೆಯಷ್ಟೇ. ಆದರೆ ಭಾವನೆಗೆ ಬೆಲೆ ಕೊಡುವ ವ್ಯಕ್ತಿತ್ವ ಇರುವವರೆಗೂ ಸಂಬಂಧಗಳು ಚಿರಾಯು ಅನ್ನೋದು ಅಷ್ಟೇ ಸತ್ಯ. ಕಾಲಾಯ ತಸ್ಮೈ ನಮಃ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.